ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಏನಪ್ಪಾ ಅಂತಂದ್ರೆ ವೀಕ್ಲಿ ಕ್ಲೀನಿಂಗ್ ಅಂತಾನೆ ಹೇಳ್ಬೋದು. ಸೊ ಹೌಸ್ ವೈಫ್ಗಳಿಗೆ ಹೆಲ್ಪ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೇನೆ ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಕೂಡ ಎಲ್ಲ ಆಪ್ಷನ್ ಕೊಟ್ಟು ಶೇರ್ ಮಾಡಿದೆ. ಜಾಸ್ತಿ ಓಟ್ ಏನು ಬಂದಿಲ್ಲ ಏನೋ, ಬಟ್ ಪರವಾಗಿಲ್ಲ, ಇದಕ್ಕಿಂತ ಜಾಸ್ತಿ ಓಟ್ ಬಂದಿರೋದ್ರಿಂದ ನಾನು ಇದೇ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಇದನ್ನ ಲೀಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಮೇಲ್ಗಡೆ ಇಲ್ಲಿ ಸ್ಕ್ರೀನಲ್ಲಿ ಹಾಕ್ತಿರ್ತೀನಿ, ಅಂದರೆ ನಾನು ಏನೇನು ಪಾಯಿಂಟ್ ಹೇಳ್ತಿರ್ತೀನಿ ಅಂತ. ಹಾಗೆಯೇ ಇದನ್ನು ಕೂಡ ನಾನು ಶೇರ್ ಮಾಡ್ಕೊತೀನಿ ವಿಡಿಯೋ ಕ್ಯಾಪ್ಚರ್ ಮಾಡಿ. ಸೊ ಇವಾಗ ಅಷ್ಟೊಂದು ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ. ಸೊ ಹಾಗೆಯೇ ಏನಪ್ಪ ಇದು ಅಂತಂದರೆ ವೀಕ್ಲಿ ಕ್ಲೀನಿಂಗ್ ಅಂದರೆ ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಮತ್ತು ಫ್ರೈಡೇ, ಸ್ಯಾಟರ್ಡೇ, ಸೊ ಸಂಡೇ ಏನು ಬರುತ್ತೆ, ಈ ದಿನಗಳಲ್ಲಿ ನಾವು ಏನೇನು ಯಾವ್ಯಾವ ವಸ್ತುಗಳನ್ನ ಯಾವ್ಯಾವ ದಿನ ಕ್ಲೀನ್ ಮಾಡ್ಕೋಬೋದು, ಯಾವ ದಿನಕ್ಕೆ ಎಷ್ಟು ಟೈಮ್ ಕೊಡಬೇಕು, ಯಾವತ್ತು ಯಾವ ಪ್ಲೇಸ್ನ ಕ್ಲೀನ್ ಮಾಡ್ಕೋಬೇಕು ಅಂತ ಒಂದು ಟೈಮ್ ಟೇಬಲ್ ಮಾಡ್ಕೊಂಡಾಗ, ಸೊ ಯಾವುದೇ ರೀತಿ ಹಬ್ಬಗಳು ಬರಲಿ, ಏನೋ ಒಂದು ಫಂಕ್ಷನ್ ಬರಲಿ, ಆ ಟೈಮಲ್ಲಿ ಅಕಸ್ಮಾತ್ ನಮ್ಗೆ ಹುಷಾರಿಲ್ಲ ಅಂದ್ರೂ ಕೂಡ ಮನೆ ಆಲ್ಮೋಸ್ಟ್ 1 ಇಯರ್ ಅಂದರೆ 360 ಡೇಸ್ವರೆಗೂ ಕೂಡ ನೀಟಾಗಿ ಕ್ಲೀನಾಗಿರುತ್ತೆ. ಸೊ ಈ ಥರ ಟೈಮ್ ಟೇಬಲ್ ಹಾಕೊಂಡು ನಾವು ಮೇಂಟೈನ್ ಮಾಡೋದ್ರಿಂದ 365 ದಿನನೂ ಕೂಡ ನಮ್ಮ ಮನೆ ತುಂಬ ಚೆನ್ನಾಗಿ ನೀಟಾಗಿರುತ್ತೆ ಅಂತಲೇ ಹೇಳ್ತೀನಿ. ಸೊ ಆ ಥರ ನೀಟಾಗಿ ಕ್ಲೀನಾಗಿರಬೇಕು ಅಂತಂದರೆ ವೀಕ್ಲಿ ನಾವು ಟೈಮ್ ಟೇಬಲ್ ಹಾಕೊಂಡಿರಬೇಕು. ಸೊ ಯಾವ ಥರ ಕ್ಲೀನ್ ಮಾಡೋದು, ಯಾವ ಥರ ಅರೇಂಜ್ ಮಾಡ್ಕೋಬೇಕು, ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು, ಸೊ ಪ್ರತಿಯೊಂದನ್ನು ಕೂಡ ಟೇಬಲ್ ಮಾಡಿ ಅಂದರೆ ಟೈಮ್ ಟೇಬಲ್ ಮಾಡಿ ಇಟ್ಕೊಂಡಾಗ ನಮಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಎಕ್ಸ್ಟ್ರಾ ಬೇರೆ ಕೆಲಸ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಟೆನ್ಷನ್ ಇರಲ್ಲ, ಅಯ್ಯೋ ಕ್ಲೀನ್ ಮಾಡಬೇಕಲ್ಲ, ಅಯ್ಯೋ ಅದನ್ನು ಮಾಡಬೇಕು ಇದನ್ನು ಮಾಡಬೇಕು, ಒಂದೇ ದಿನ ಎಲ್ಲ ಕೆಲಸಗಳು ಬಿದ್ದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಈ ಥರ ಮಾಡಿಟ್ಕೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ, ಓಕೆನಾ. ಹಾಗೆಯೇ ಇದನ್ನ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆಯೇ ಈ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ಮತ್ತು ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ನಿಮ್ಗೆ ಯಾವ ಥರ ವೀಡಿಯೋಸ್ ಬರಬೇಕು ಅಂತಲೂ ಕೂಡ ತಿಳಿಸಿ. ಮತ್ತು ಇದರಲ್ಲಿ ಏನಾದ್ರು ಬೈ ಮಿಸ್ಟೇಕ್ಸ್ ಆಗಿದ್ರೆ ಪ್ಲೀಸ್ ಫರ್ಗಿವ್ ಮೀ, ಫಸ್ಟೇ ಸಾರಿ ಕೇಳ್ತಿದ್ದೀನಿ. ಸೊ ನನಗೆ ಕನ್ಫರ್ಮ್ ಇದೆ ನಾನು ತುಂಬ ಚೆನ್ನಾಗಿ ಇದನ್ನು ಲೀಸ್ಟ್ ಮಾಡಿದ್ದೀನಿ ಅಂತ. ಐನೋ ನಾನು ಇದೇ ರೀತಿ ಫಾಲೋ ಮಾಡ್ತೀನಿ. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಬನ್ನಿ ಫಸ್ಟ್ ಮಂಡೆಯಿಂದ ಡೇನ ಸ್ಟಾರ್ಟ್ ಮಾಡಿ. ಮಂಡೆ ಯಾವ್ಯಾವ ದಿನ ಏನೇನು ಕ್ಲೀನ್ ಮಾಡ್ಕೋಬೇಕು ಅಂತ ಶೇರ್ ಮಾಡ್ಕೋತೀನಿ. ಫಸ್ಟ್ನೇ ಡೇ ಬಂದ್ಬಿಟ್ಟು ಮಂಡೆಯಿಂದನೇ ಸ್ಟಾರ್ಟ್ ಮಾಡ್ತಿದ್ದೀನಿ, ಸೋಮವಾರದಿಂದ. ಸೊ ಸೋಮವಾರ ನಾವು ಯಾವ್ಯಾವ ಥರ ಕೆಲಸಗಳನ್ನ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು ಆ ದಿನದಲ್ಲಿ ಏನಿದೆ ಅಂತ ಹೇಳ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು ಬೆಡ್ರೂಮ್ ಡೇ ಅಂತಲೇ ಇಟ್ಕೊಳ್ಳಿ ಸೋಮವಾರನ. ಸೊ ಬೆಡ್ರೂಮ್ ಅಂದ ತಕ್ಷಣ ಅಲ್ಲಿ ಬರೋ ಫಸ್ಟು ಕೆಲಸ ಬಂದ್ಬಿಟ್ಟು ಫಸ್ಟ್ನೇ ಪಾಯಿಂಟು ನಾನು ಪಾಯಿಂಟ್ ವೈಸ್ ಹೇಳ್ತೀನಿ, ಮತ್ತು ಈ ಕಡೆ ಸ್ಕ್ರೀನಲ್ಲೂ ಕೂಡ ಹಾಕಿರ್ತೀನಿ. ಇದು ನಾನು ಏನು ಲೀಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನು ವಿಡಿಯೋ ಕೂಡ ಮಾಡಾಕ್ತೀನಿ. ಇದನ್ನು ಬೇಕು ಅಂದರೆ ಸ್ಕ್ರೀನ್ಶಾಟ್ ಕೂಡ ತಗೋಬಹುದು. ಸೊ ಫಸ್ಟ್ ಒಂದು ಬಂದ್ಬಿಟ್ಟು ಚೇಂಜ್ ದ ಬೆಡ್ಶೀಟ್ ಅಂತ ಹಾಕಿದ್ದೀನಿ. ಫಸ್ಟ್ನೇ ಪಾಯಿಂಟು ಟೆಸ್ಟಿಂಗ್ ಮಾಡಿಕೊಂಡು ಬೆಡ್ಶೀಟ್ನ ಚೇಂಜ್ ಮಾಡ್ಕೊಳ್ಳಿ, ಮತ್ತು ಬೇರೆ ಬೆಡ್ಗಳಿದ್ರು ಕೂಡ ಚೇಂಜ್ ಮಾಡ್ಕೊಳ್ಳಿ ಬೇರೆ ರೂಮಲ್ಲಿ, ಅಥವಾ ನಿಮ್ಮ ಮನೇಲಿ ಅತ್ತೆ ಮಾವ ಇದ್ದರೆ ಅವ್ರಿಗೂ ಕೂಡ ಸಪ್ರೇಟ್ ಬೆಡ್ಸ್ ಇರುತ್ತಲ್ವ, ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ಹಾಗೆ ಸೆಕೆಂಡ್ನೇ ಪಾಯಿಂಟ್ ಬಂದ್ಬಿಟ್ಟು ಕ್ಲೀನ್ ದ ಫ್ಯಾನ್ ಅಂತಿದೆ. ಸೊ ಫ್ಯಾನ್ಸ್ ಎಲ್ಲೆಲ್ಲಿದೆ ಯಾವುದೇ ಇರುತ್ತೆ ಅದನ್ನೆಲ್ಲ ಕಂಪ್ಲೀಟ್ ಕ್ಲೀನ್ ಮಾಡ್ಕೊಳ್ಳಿ. ಮೂರನೇ ಪಾಯಿಂಟ್ ಬಂದ್ಬಿಟ್ಟು ವಾರ್ಡ್ರೂಮ್ ಕ್ಲೀನ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್. ಜಸ್ಟ್ ಅದು ನೀಟಾಗಿದ್ರೆ ಅದನ್ನು ರೀಅರೇಂಜ್ ಮಾಡ್ಕೊಳ್ಳಿ, ಅಥವಾ ಕ್ಲೀನ್ ಆಗಿಲ್ಲ ಅಂತಂದರೆ ನೀಟಾಗಿ ಅದನ್ನು ಒಂದ್ಸತಿ ಕ್ಲೀನ್ ಮಾಡ್ಕೊಳ್ಳಿ. ಹಾಗೆಯೇ ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ಎಲೆಕ್ಟ್ರಿಕ್ ಸ್ವಿಚ್ ಏನು ಬರುತ್ತೆ ಅಂದರೆ ನಾವು ಲೈಟ್ಸ್ ಆನ್ ಮಾಡೋದು ಆಫ್ ಮಾಡೋದು ಸ್ವಿಚಸ್ಸು, ಆಮೇಲೆ ಎಲೆಕ್ಟ್ರಿಕ್ ಐಟಮ್ಸ್ ಏನು ಬರುತ್ತೆ, ಕೆಟಲ್ ಆಗಿರ್ಬೋದು, ಸ್ಟವ್ ಆಗಿರ್ಬೋದು, ಸೊ ಈ ಥರ ಏನೇನು ಬರುತ್ತೆ ಅದನ್ನೆಲ್ಲ ನೀಟಾಗಿ ಒಂದ್ಸತಿ ಕ್ಲೀನ್ ಮಾಡ್ಕೊಳ್ಳಿ. ಅದಾದಮೇಲೆ ಐದನೇ ಪಾಯಿಂಟ್ ಬಂದ್ಬಿಟ್ಟು ಡಿಕಲ್ಚರ್ 10 ಮಿನಿಟ್ಸ್ ಅಂತ ಇದೆ, ಅಂದರೆ ರೀಅರೇಂಜ್ ಮಾಡ್ಕೊಳ್ಳಿ. ಅಂದರೆ ಬಟ್ಟೆಗಳು ಯೂಸ್ ಮಾಡಿ ಅಲ್ಲಿ ಇಟ್ಟಿರ್ಬೋದು, ಇಲ್ಲ ಕೂರ್ನ ಬಾಚಿ ಎಲ್ಲ ಇಟ್ಬಿಟ್ಟಿರ್ತೀವಲ್ಲ, ಸೊ ಅದನ್ನೆಲ್ಲ ರೀಅರೇಂಜ್ ಮಾಡ್ಕೊಳ್ಳಿ. ಮತ್ತು ಆರನೇ ಪಾಯಿಂಟ್ ಬಂದ್ಬಿಟ್ಟು ಸ್ವಿಪ್ ಆ್ಯಂಡ್ ವ್ಯಾಕ್ಯೂಮ್ ಅಂತ ಹಾಕೊಂಡಿದ್ದೀನಿ, ಅಂದರೆ ಅದನ್ನು ನೀಟಾಗಿ ಟೆಸ್ಟಿಂಗ್ ಮಾಡಿಬಿಟ್ಟು ಒರೆಸ್ಕೊಳ್ಳೋದು. ಸೊ ಇಷ್ಟು ಬಂದ್ಬಿಟ್ಟು ಮಂಡೇ ದಿನದ್ದು ಕೆಲಸ ಆಗಿರುತ್ತೆ. ಹಾಗೆಯೇ ನೆಕ್ಸ್ಟ್ ಬಂದ್ಬಿಟ್ಟು ಥರ್ಸ್ಡೇ ಮಂಗಳವಾರ ದಿನ ಏನೇನು ಕೆಲಸ ಮಾಡ್ಕೋಬೋದು ಅಂತ. ಸೊ ಮಂಗಳವಾರ ದಿನ ಬಂದ್ಬಿಟ್ಟು ಬಾತ್ರೂಮ್ ಡೇ ಅಂತಲೇ ಫಿಕ್ಸ್ ಆಗಿಬಿಡಿ. ಸೊ ಬಾತ್ರೂಮ್ ಡೇ ಅಲ್ಲಿ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕ್ಲೀನ್ ದ ಸವರ್ ಆ್ಯಂಡ್ ಟಾಯ್ಲೆಟ್ ಅಂತಿದೆ. ಸವರ್ ಮತ್ತು ಟಾಯ್ಲೆಟ್ಸ್ನ ಕ್ಲೀನ್ ಮಾಡ್ಕೊಳ್ಳಿ. ಮತ್ತು ಸೆಕೆಂಡ್ನೇ ಪಾಯಿಂಟ್ ಬಂದ್ಬಿಟ್ಟು ಕ್ಲೀನ್ ಸಿಂಕ್ ಆ್ಯಂಡ್ ಕೌಂಟರ್ಸ್ ಸಿಂಕ್ ಕೌಂಟರ್ಸ್ ಏನಿರುತ್ತೆ ಅದನ್ನು ಕಂಪ್ಲೀಟ್ ಕ್ಲೀನ್ ಮಾಡ್ಕೊಳ್ಳಿ ಸಿಂಕ್ಗಳಿದ್ರೆ. ಅದಾದಮೇಲೆ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಕ್ಲೀನ್ ದ ಮಿರರ್ಸ್ ಅಂತ ಇದೆ. ಸೊ ಸಿಂಕ್ ಹತ್ರ ಇರೋ ಮಿರರ್ ಆಗಿರ್ಬೋದು, ಅಥವಾ ಬಾತ್ರೂಮಲ್ಲಿ ಇರೋ ಮಿರರ್ ಆಗಿರ್ಬೋದು, ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ಅದಾದಮೇಲೆ ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ರೀಫಿಲ್ ದ ಬಾತಿಂಗ್ ಐಟಮ್ಸ್ ಅಂತಿದೆ. ಸ್ನಾನ ಮಾಡುವಾಗ ನೀವು ಯೂಸ್ ಮಾಡೋ ಶ್ಯಾಂಪು, ಸೋಪು, ಪೇಸ್ಟು, ಬ್ರಷಸ್ಸು, ಸೊ ಅದನ್ನೆಲ್ಲ ಏನಾದ್ರು ಅದು ವೇಸ್ಟ್ ಅಂತ ಇದ್ದರೆ ಅದನ್ನು ಬಿಸಾಡೋದು, ಇಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು, ಇಲ್ಲ ಅದೇನಾದರೂ ಖಾಲಿಯಾಗಿದ್ದರೆ ಅದನ್ನು ರೀಫಿಲ್ ಮಾಡ್ಕೊಳ್ಳೋದು, ಅದನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಐದನೇ ಪಾಯಿಂಟ್ ಬಂದ್ಬಿಟ್ಟು ನೀಟಾಗಿ ಗುಡಿಸ್ಬಿಟ್ಟು ಒರೆಸ್ಕೊಳ್ಳಿ. ಸೊ ಸ್ವಿಪ್ ಆ್ಯಂಡ್ ವ್ಯಾಕ್ಯೂಮ್ ಅಂತ ಇದೆ. ಸೊ ನೀಟಾಗಿ ಅದನ್ನೆಲ್ಲ ಡಸ್ಟಿಂಗ್ ಮಾಡಿಬಿಟ್ಟು ಕ್ಲೀನಾಗಿ ಅದನ್ನು ಅರೇಂಜ್ ಮಾಡಿ ಇಟ್ಕೊಳ್ಳಿ. ಸೊ ಹಾಗೆಯೇ ವೆಡ್ನೆಸ್ಡೇ ಬಂದುಬಿಟ್ಟು ಅಂದರೆ ಬುಧವಾರ ಬಂದುಬಿಟ್ಟು ಕಿಚನ್ ಡೇ ಅಂತಲೇ ಇಟ್ಕೊಳ್ಳಿ. ಸೊ ಫಸ್ಟ್ ಒಂದು ಬಂದುಬಿಟ್ಟು ಕ್ಲೀನ್ ದ ರೆಫ್ರಿಜರೇಟರ್.
ಕಿಚನ್ಗೆ ರೆಫ್ರಿಜರೇಟರ್ ಲಿಂಕ್ ಆಗೋಗ್ಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ರೆಫ್ರಿಜರೇಟ್ನ ಬುಧವಾರ ಕ್ಲೀನ್ ಮಾಡ್ಕೊಳ್ಳಿ, ಫಸ್ಟ್ನೇ ಪಾಯಿಂಟು. ಸೊ ರೆಫ್ರಿಜರೇಟರ್ ಕ್ಲೀನಿಂಗ್ ಆದಮೇಲೆ ಸೆಕೆಂಡ್ ಒನ್ ಬಂದ್ಬಿಟ್ಟು ಕ್ಲೀನ್ ದ ಕೌಂಟರ್ಸ್. ಕಿಚನ್ ಕೌಂಟರ್ಸ್ ಏನು ಬರುತ್ತೆ ಅದು, ಅಥವಾ ಬಾಕ್ಸಸ್ ಏನು ಬರುತ್ತೆ ಅದು, ನೀವೇನಾದ್ರು ಕೌಂಟರ್ಸ್ ವಾರ್ಡ್ರೂಮ್ಸ್ ಅದೆಲ್ಲ ಮಾಡಿಲ್ಲ ಅಂದರೆ ಸೊ ಕೆಳಗಡೆ ಏನು ಪ್ಲೇಸಸ್ ಇರುತ್ತೆ ಅದಾಗಿರ್ಬೋದು, ಎಕ್ಸ್ಟ್ರಾ ಥಿಂಗ್ಸ್ ಎಕ್ಸ್ಟ್ರಾ ಕೆಲಸಗಳಿದ್ದೇ ಇರುತ್ತೆ ಅಲ್ವಾ ಕಿಚನಲ್ಲಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಕ್ಲೀನ್ ದ ಚೇರ್ ಆ್ಯಂಡ್ ಟೇಬಲ್ಸ್ ಅಂತ ಇರುತ್ತೆ. ಅಂದರೆ ಡೈನಿಂಗ್ ಟೇಬಲ್ಸ್ ಆ್ಯಂಡ್ ಚೇರ್ಸ್ನ ನಾವು ಊಟದಕ್ಕೆ ಯೂಸ್ ಮಾಡ್ತೀವಲ್ಲ, ಸೊ ಹಾಗಾಗಿ ಕಿಚನ್ಗೆ ಆ್ಯಡ್ ಆಗಿರುತ್ತೆ. ಸೊ ನಿಮ್ಮ ಮನೆಯಲ್ಲಿ ಅಥವಾ ಎಕ್ಸ್ಟ್ರಾ ಚೇರ್ಸ್ ಇದ್ದರೆ ಟೇಬಲ್ಸ್ ಇದ್ದರೆ ಅದನ್ನು ಕೂಡ ಇನ್ಕ್ಲೂಡ್ ಮಾಡಿಕೊಂಡು ಕ್ಲೀನ್ ಮಾಡ್ಕೋಬೋದು. ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ಗ್ಯಾಸ್ ಸ್ಟವ್ನ ಡೀಪ್ ಕ್ಲೀನ್ ಮಾಡ್ಕೊಳ್ಳಿ. ಅಂದರೆ ಗ್ಯಾಸ್ ಸ್ಟವ್ನ ನಾರ್ಮಲಾಗಿ ಡೇ ಟು ಡೇನು ಕೂಡ ಕ್ಲೀನ್ ಮಾಡ್ಕೋತಾನೆ ಇರ್ತೀವಿ ಅಲ್ವಾ, ಯಾಕಂದರೆ ಸ್ವಲ್ಪ ಗಲೀಜಾದರೂ ಅದನ್ನು ನೀಟಾಗಿ ಒರೆಸಿ ಕ್ಲೀನ್ ಮಾಡ್ಕೋತೀವಿ. ಸೊ ಹಾಗಾಗಿ ಡೀಪ್ ಕ್ಲೀನ್ ಅಂತ ಆ ದಿನದಲ್ಲಿ ಮಾಡ್ಕೋಬೋದು. ನೆಕ್ಸ್ಟ್ ಐದನೇ ಪಾಯಿಂಟ್ ಬಂದ್ಬಿಟ್ಟು ಗ್ರಾಸರಿ ಚೆಕ್ ಮಾಡ್ಕೊಳ್ಳಿ. ಅಂದರೆ ಕಿಚನ್ಗೆ ಸಂಬಂಧಪಟ್ಟಿದ್ದೇ ಆಗಿರೋದ್ರಿಂದ ಗ್ರಾಸರೀಸ್ ಎಲ್ಲ ಖಾಲಿಯಾಗಿಬಿಟ್ಟಿದ್ರೆ ಅಥವಾ ಅದನ್ನು ಫಿಲ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ಏನಾದರೂ ಡಸ್ಟಿಂಗ್ ಆಗ್ತಿದ್ರೆ ಇಲ್ಲ ಹುಳಗಳೆಲ್ಲ ಆಗ್ತಿರುತ್ತೆ ಅಲ್ವಾ, ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಥರ್ಸ್ಡೇ ಗುರುವಾರ ದಿನ ಬಂದ್ಬಿಟ್ಟು ಲಿವಿಂಗ್ ರೂಮ್ ಡೇ ಅಂತಲೇ ಇಟ್ಕೊಳ್ಳಿ. ಹಾಲಲ್ಲಿ ಏನೇನು ಕೆಲಸ ಇರುತ್ತೆ ಸೊ ಆ ಕೆಲಸನ ನೀವು ಥರ್ಸ್ಡೇ ಮಾಡ್ಕೋಬೋದು. ಸೊ ಫಸ್ಟ್ನೇ ಪಾಯಿಂಟ್ ಬಂದ್ಬಿಟ್ಟು ಡಸ್ಟ್ ಫರ್ನಿಚರ್ಸ್ ಏನು ಬರುತ್ತೆ ಅದನ್ನು ಕ್ಲೀನಾಗಿ ಡಸ್ಟ್ ಮಾಡ್ಕೊಳ್ಳಿ. ಅದರದ್ದು ಶೀಟ್ಸ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಸೋಫಾ ಇದೆ ಅಲ್ವಾ, ಸೊ ಅದನ್ನು ಫಿಲೋಸ್ ಏನಾದ್ರು ಇಟ್ಟಿದ್ರೆ ಫಿಲೋಸ್ ಕವರ್ಸ್ ತೆಗಿಯೋದು, ಮತ್ತು ಸೋಫಾಗೆ ಹಾಕಿರೋ ಬೆಡ್ಶೀಟು ಮತ್ತು ಟೇಬಲ್ಗೆ ಹಾಕಿರೋದು ಶೀಟ್ಸ್ ಏನು ಬರುತ್ತೆ ಸೊ ಆ ಥರ ಐಟಮ್ಸ್ನ ನೀವು ತೆಗೆದು ಕ್ಲೀನಿಂಗ್ ಹಾಕ್ಕೊಳ್ಳಿ. ಸೊ ಹಾಗೇನೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಕ್ಲೀನ್ ದ ಟಿ ವಿ ಆ್ಯಂಡ್ ಹೋಮ್ ಥಿಯೇಟರ್ಸ್. ಏನು ಅಪ್ಲಿಕೇಶನ್ಸ್ ಬರುತ್ತೆ ಟಿವಿಗೆ ಸಂಬಂಧಪಟ್ಟಿರೋದು, ಸ್ವಿಚಸ್ ಆಗಿರೋದು, ವೈರೋದು ಅದೆಲ್ಲ ಡಸ್ಟಿಂಗ್ ಆಗೇ ಆಗಿರುತ್ತೆ ಅಲ್ವ, ವೈರೋದೆಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಅದಾದಮೇಲೆ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ವಾಷಿಂಗ್ ಮಿಷಿನ್ ಕ್ಲೀನ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಕ್ಲೀನಾಗಿ ಮೇಂಟೈನ್ ಮಾಡಿ, ಆದಷ್ಟು ಡೀಪ್ ಕ್ಲೀನ್ ಅಂತಂದಾಗ ವಾಷಿಂಗ್ ಮಿಷಿನ್ನ ಕ್ಲೀನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದ್ಬಿಟ್ಟು ಡೆಕೋರೇಟಿವ್ ಐಟಮ್ಸು. ನಾವು ಏನೇನೇನೋ ಮನೆಗೆ ಅರೇಂಜ್ ಮಾಡಿಕೊಂಡು ಬ್ಯೂಟಿಫುಲ್ಲಾಗಿ ಕಾಣಲಿ ಅಂತ ಐಟಮ್ಸ್ ಇಟ್ಕೊಂಡಿರ್ತೀವಲ್ಲ, ಸೊ ಅದನ್ನು ಕ್ಲೀನ್ ಮಾಡೋದು ಕೂಡ ವೆರಿ ಇಂಪಾರ್ಟೆಂಟು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಅರೇಂಜ್ ಮಾಡ್ಕೊಳ್ಳೋದನ್ನು ಈ ದಿನ ಇಟ್ಕೊಳ್ಳಿ. ಸೊ ಲಾಸ್ಟ್ನೇ ಪಾಯಿಂಟ್ ಬಂದ್ಬಿಟ್ಟು ಕ್ಲೀನಾಗಿ ಡಸ್ಟಿಂಗ್ ಮಾಡಿ ಒರೆಸಿ ಗುಡಿಸಿ ಅಷ್ಟೇ. ಸೊ ಫಿನಿಶ್ ಆ ದಿನ. ನೆಕ್ಸ್ಟ್ ಬಂದ್ಬಿಟ್ಟು ಫ್ರೈಡೇ ಏನಾದರೂ ನೀವು ಬೇರೆ ಎಕ್ಸ್ಟ್ರಾ ಕೆಲಸ ಇಲ್ಲ, ಇಷ್ಟೇ ನಮ್ಮ ಮನೇಲಿ ಕೆಲಸ ಅಂದರೆ ಆಲ್ಟರ್ನೇಟಿವ್ ಆಗಿ ಏನೇನು ಕೆಲಸ ಇತ್ತು ಅದನ್ನು ರಿಪಿಟೇಟಿಂಗ್ ಮಾಡ್ಕೋಬೋದು. ಅಥವಾ ಮಿಸ್ಸಿಂಗ್ ಕೆಲಸಗಳು, ಮಿಸ್ಸಿಂಗ್ ಪ್ಲೇಸಸ್ಸು ಕೂಡ ಇರುತ್ತೆ, ಅದನ್ನು ನಾನು ಹೇಳ್ತೀನಿ. ಸೊ ಫಸ್ಟ್ ಒಂದು ಬಂದುಬಿಟ್ಟು ಕಿಚನ್ ಬಾಕ್ಸಸ್ಸು, ನಾವು ಗ್ರಾಸರೀಸ್ ಬಾಕ್ಸಸ್ ಏನು ಫಿಲ್ ಮಾಡಿರ್ತೀವಿ ಅದನ್ನೆಲ್ಲ ವಾಶ್ ಮಾಡ್ಕೊಳ್ಳೋದಾಗಿರ್ಬೋದು. ಹಾಗೆ ಸೆಕೆಂಡ್ನೇ ಪಾಯಿಂಟ್ ಬಂದುಬಿಟ್ಟು ವಿಂಡೋಸ್ ಕ್ಲೀನ್ ಮಾಡೋದು. ಹಾಗೆ ವಿಂಡೋನ ಕರ್ಟನ್ಸ್ ಏನು ಬರುತ್ತೆ, ಸ್ಕ್ರೀನ್ಗಳು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಸೊ ಹಾಗೆಯೇ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ವಾಲ್ಸು, ಹಾಗೆಯೇ ಬೇಸ್ ಬೋರ್ಡ್ಸ್ ಅಂತ ಇರುತ್ತೆ, ಅಂದರೆ ಗೋಡೆ ಕೆಳಗಡೆ ಪಟ್ಟಿ ಥರ ಹಾಕಿರ್ತಾರೆ, ನಾನು ಅದನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು. ಸೊ ನಾನು ಹೇಳಿದೆ ಅಲ್ವಾ, ವಾಲ್ಸ್ದು ಗೋಡೆಗಳಲ್ಲಿ ಏನಾದ್ರು ಕರೆಗಿರಿ ಏನಾದ್ರು ಮೆತ್ಕೊಂಡಿದ್ರೆ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು. ಮತ್ತು ಬೇಸ್ ಬೋರ್ಡ್ಸ್ ಅಂತ ಏನು ಹೇಳಿದೆ ಅಂದರೆ ಗೋಡೆ ಕೆಳಗಡೆ ಪಟ್ಟಿ ರೀತಿ ಹಾಕಿರ್ತಾರೆ ನೋಡಿ ಗ್ರಿಪ್ಗೆ ಅಂತ, ಸೊ ಅದನ್ನು ಕ್ಲೀನ್ ಅದನ್ನು ತುಂಬ ಮಿಸ್ ಮಾಡ್ತೀವಿ ನಾವು, ಸೊ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು. ಹಾಗೆಯೇ ಫೋಟೋಸ್ ಎಲ್ಲ ಹಾಕೊಂಡಿರ್ತೀವಲ್ವ ವಾಲ್ಗೆ, ಅದನ್ನೆಲ್ಲ ಸ್ವಲ್ಪ ಡಸ್ಟಿಂಗ್ ಮಾಡ್ಕೊಳ್ಳೋದು, ಒರೆಸಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋದು. ಹಾಗೆಯೇ ಲಾಸ್ಟ್ ಪಾಯಿಂಟ್ ಬಂದುಬಿಟ್ಟು ಚೆಕ್ ಲೀಸ್ಟ್ ಮಾಡ್ಕೊಳ್ಳೋದು. ಗ್ರಾಸರೀಸು, ವೆಜಿಟೇಬಲ್ಸು, ಫ್ರೂಟ್ಸು, ಸೊ ಏನೇನು ಐಟಮ್ಸ್ ಖಾಲಿಯಾಗಿದೆ ಅದನ್ನೆಲ್ಲ ಲೀಸ್ಟ್ ಮಾಡ್ಕೊಳ್ಳಿ ಫ್ರೈಡೇ. ಸೊ ಆವಾಗ ಆರಾಮ್ ಅನಿಸುತ್ತೆ, ನಿಮಗೆ ಕೆಲಸ ಈಸಿ ಆಗುತ್ತೆ ಅಲ್ವಾ. ಸೊ ಈ ಥರ ಎಲ್ಲ ಪ್ಲ್ಯಾನ್ ಮಾಡಿಕೊಂಡ್ರೆ. ಸೊ ಹಾಗೆಯೇ ನೆಕ್ಸ್ಟ್ ಸ್ಯಾಟರ್ಡೇ ಬಂದುಬಿಟ್ಟು ಔಟ್ಸೈಡ್ ಅಥವಾ ಎಕ್ಸ್ಟ್ರಾ ಏನಾದ್ರು ಕೆಲಸ ಇದ್ದರೆ, ಸೊ ಔಟ್ಸೈಡ್ ಅಂದ ತಕ್ಷಣ ನಿಮ್ಮ ಮನೇಲಿ ಏನಾದ್ರು ಕಾರ್ ಇದ್ದರೆ ಅಥವಾ ಬೈಕ್ ಇದ್ದರೆ ಎಕ್ಸ್ಟ್ರಾ ನಿಮ್ಮ ಹತ್ರ ಏನು ಇದೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು, ಅಥವಾ ನಿಮ್ಮ ಹಸ್ಬೆಂಡ್ಸ್ ಯಾರ್ಯಾರಾದರೂ ಆಗಲಿ ಆ ದಿನ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಎಲ್ಪ್ ಮಾಡೋದಾಗಿರ್ಬೋದು, ಅಥವಾ ಕ್ಲೀನ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹ್ಯಾಡ್ ವರ್ಕ್ ಅಂತ ಇದೆ. ಹ್ಯಾಡ್ ವರ್ಕ್ ಅಂತಂದರೆ ಹೊರಗಡೆ ಅಂಗಳ ಏನಿರುತ್ತೆ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದು. ಅಂದರೆ ರಂಗೋಲಿ ಬಿಡೋ ಪ್ಲೇಸ್ ಆಗಿರ್ಬೋದು, ಅಥವಾ ಈಚೆಗಡೆ ಡೋರ್ ಹತ್ರ ಇರೋ ಪ್ಲೇಸು, ಟೇರ್ ಕೇಸ್ ಏನು ಬರುತ್ತೆ ಅದ್ರ ಕೆಳಗಡೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಹಾಗೆಯೇ ಮೂರನೇ ಪಾಯಿಂಟ್ ಬಂದುಬಿಟ್ಟು ಡೋರ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು. ಮತ್ತು ಮ್ಯಾಟ್ಸ್ಗಳು ಏನು ಯೂಸ್ ಮಾಡ್ತೀವಿ ಅದನ್ನೆಲ್ಲ ವಾಶ್ ಮಾಡೋದಕ್ಕಾಗಿರ್ಬೋದು, ಅಥವಾ ಕ್ಲೀನ್ ಮಾಡೋದಕ್ಕೆ ಇಟ್ಕೊಳ್ಳೋದು. ಮತ್ತು ಔಟ್ಸೈಡ್ ಅಂತಂದಮೇಲೆ ಗಾರ್ಡನಿಂಗ್ ಏನಾದ್ರು ಮಾಡ್ಕೊಂಡಿದ್ರೆ, ಪಾಟ್ಸ್ಗಳೇನಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಮತ್ತು ಲಾಸ್ಟ್ ಪಾಯಿಂಟ್ ಬಂದುಬಿಟ್ಟು ಟೆರೆಸ್ ಏನಾದ್ರು ನಿಮ್ಮ ಮನೇಲಿದ್ದರೆ ಟೆರೆಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದನ್ನು ಈ ದಿನ ಇಟ್ಕೊಳ್ಳಿ. ಸೊ ಲಾಸ್ಟ್ ಫೈನಲ್ ಡೇ ಬಂದುಬಿಟ್ಟು ಸಂಡೇ. ಸೊ ಸಂಡೇ ಜಾಸ್ತಿ ಏನು ಕೆಲಸ ಇಲ್ಲ, ಆದಷ್ಟು ರೆಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿ, ಓಕೆನಾ. ಸೊ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ.
ಫಸ್ಟ್ನೇ ಬಂದ್ಬಿಟ್ಟು ದೇವ್ರ ಮನೆನ ಡೀಪ್ ಕ್ಲೀನ್ ಮಾಡ್ಕೊಳ್ಳಿ. ದೇವ್ರ ಮನೆನ ನಾ ಯಾಕೆ ಆ್ಯಡ್ ಮಾಡಿಲ್ಲ ಅಂದರೆ, ಪೂಜೆ ಮಾಡೋ ದಿನ ನಿಮ್ಮ ಒಬ್ಬೊಬ್ರದ್ದು ಒಂದೊಂದು ವಾರ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಪರ್ಟಿಕ್ಯುಲರ್ ಆಗಿ ಇದೇ ದಿನ ಅಂತ ನಾನು ಫಿಕ್ಸ್ ಮಾಡಿಲ್ಲ. ನಿಮ್ಮ ಮನೆ ದೇವ್ರ ವಾರ ಯಾವ್ದು ಬರುತ್ತೆ, ನೀವು ಪೂಜೆ ಮಾಡೋ ದಿನ ಬಂದ್ಬಿಟ್ಟು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದಿರ್ಬೋದು, ಅಥವಾ ಡೀಪ್ ಕ್ಲೀನ್ ಅಂತ ಸಂಡೇ ಇಟ್ಕೋಬೋದು. ಸೊ ಸೆಕೆಂಡನೇ ಪಾಯಿಂಟ್ ಬಂದ್ಬಿಟ್ಟು ಪ್ಲ್ಯಾನ್ ದ ಫರ್ ವೀಕ್ ಅಂತ ಹಾಕೊಂಡಿದ್ದೀನಿ. ಅಂದರೆ 1 ವೀಕ್ವರೆಗೂ ನಾವು ಏನು ಅಡುಗೆ ಮಾಡಬೇಕು, ಏನೇನೆಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿ ಇಟ್ಕೊಳ್ಳೋಕ್ಕೆ ಆ ದಿನ ಇಟ್ಕೊಂಡಿದ್ದೀನಿ. ಹಾಗೇನೆ ಲಾಸ್ಟ್ನೇ ಪಾಯಿಂಟ್ ಬಂದ್ಬಿಟ್ಟು ಕಿಚನ್. ಕುಕ್ಕಿಂಗ್ ಮಾಡಬೇಕಾದ್ರೆ ನಾವು ಎಕ್ಸ್ಟ್ರಾ ಇವಾಗ ಬೆಳ್ಳುಳ್ಳಿ ಬಿಡಿಸಿಟ್ಕೊಳ್ಳೋದಾಗಿರ್ಬೋದು, ಸೊಪ್ಪು ಬಿಡಿಸಿಟ್ಕೊಳ್ಳೋದಾಗಿರ್ಬೋದು, ಸೊ ಈ ಥರ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇರುತ್ತೆ ಅಲ್ವಾ. ಸೊ ಅದನ್ನೆಲ್ಲ ಆ ದಿನ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಸೊ ಇದಾಗಿತ್ತು ವೀಕ್ಲಿ ಕ್ಲೀನಿಂಗ್ ವ್ಲಾಗ್. ಸೊ ಹೇಗಿತ್ತು ಈ ವಿಡಿಯೋ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನನಗೆ ಗೊತ್ತಿರೋ ಅಷ್ಟು ಪಾಯಿಂಟ್ಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್. ಬಾಯ್ ಬಾಯ್.